ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಗುರು ಗ್ರಹ ಸಂಚಾರ 2025 ಮೇ ತಿಂಗಳು 14ನೇ ತಾರೀಕಿಗೆ 11 ಗಂಟೆ 21 ನಿಮಿಷದಲ್ಲಿ ಈ ಗುರು ಗ್ರಹ ಇಷ್ಟು ದಿವಸ ಋಷಭ ರಾಶಿಯಲ್ಲಿದ್ದ ಗ್ರಹ ಮಿಥುನ ರಾಶಿಗೆ ಸಂಚಾರ ಆಗಿದ್ದಾರೆ. ಸೊ ಈ ಸಂಚಾರ ಮಿಥುನ ರಾಶಿ ಸಂಚಾರ ಆಗಿದೆ, ನನಗೇನಾಗ್ಬೇಕು ಸರ್ ಅಂತ ಬೇರೆ ರಾಶಿನ ಕೇಳ್ಬೋದು. ಅಲ್ಲ, ಒಂದೊಂದು ರಾಶಿಗೂ ಒಂದೊಂದು ಈ ಶುಭ ಗ್ರಹಗಳಾಗಲಿ ಅಶುಭ ಗ್ರಹಗಳಾಗಲಿ ಎಲ್ಲೆಲ್ಲಿ ಟ್ರಾನ್ಸಿಟ್ ಆಗುತ್ತವೋ ಆ ಮನೆಗೆ ತಕ್ಕನವಾಗಿ ಒಳ್ಳೆ ಫಲ ಮತ್ತೆ ಶುಭ ಫಲ, ಕೆಟ್ಟ ಫಲ, ಇಂಥ ಫಲಗಳು ಆ ಮನೆಗೆ ತಕ್ಕನವಾಗಿ ಫಲಗಳು ಕೊಡುತ್ತವೆ. ಆದ್ರೆ ತುಂಬಾ ಜನ ವೆಯ್ಟ್ ಮಾಡೋದು ಏನಪ್ಪಾ ಅಂದ್ರೆ ಈ ಗುರು ಗ್ರಹ, ಯಾಕಂದ್ರೆ 100% ಶುಭ ಗ್ರಹ ಅಂದ್ರೆ ಈ ಗುರು ಗ್ರಹ. ಈ ಗುರು ಗ್ರಹ ಒಂದು ಮಂಗಳವಾಗಿರೋ ಗ್ರಹ. ಒಂದೊಂದು ರಾಶಿಗೆ ಹೋಗುವಾಗ ನಮ್ಗೆ ಒಳ್ಳೇದು ತುಂಬಾ ಜನ ಕಾಯ್ತಾ ಇರ್ತಾರೆ. ಹೋದ್ ವರ್ಷ ಆಗಿಲ್ಲ, ಈ ವರ್ಷ ಆಗ್ಬೋದು, ಈ ವರ್ಷ ಆಗಿಲ್ಲ, ನೆಕ್ಸ್ಟ್ ಇಯರ್ ಆಗುತ್ತಂತ ನಾವು ಡಿಪೆಂಡ್ ಆಗಿರೋದು ಈ ಗುರು ಗ್ರಹನೇ. ಅವಾಗ ಈ ಗುರು ಗ್ರಹ ಇವಾಗ ನಾವು ಯಾವ ರಾಶಿಗೆ ಮಾತಾಡ್ತೀವಿ ಅಂದ್ರೆ ಕರ್ಕಾಟಕ ರಾಶಿಗೆ ಮಾತಾಡುವ. ಈ ಕರ್ಕಾಟಕ ರಾಶಿಗೆ ಇಷ್ಟು ದಿವಸ 11ನೇ ಮನೆಯಲ್ಲಿ ಗುರು ಇತ್ತು. ನಿಮ್ಗೆ ಏನೇನು ಎಕ್ಸ್ಪೆಕ್ಟೇಷನ್ ಇತ್ತೋ, ಏನೇನು ಮಾಡಬೇಕಿದ್ರೋ ತುಂಬಾ ಒಳ್ಳೆ ಫಲಗಳು ಅನುಭವಿಸಿರ್ತೀರ. ಯಾರು? ಈ ಕರ್ಕಾಟಕ ರಾಶಿನವರು. 11ನೇ ಮನೆಯಲ್ಲಿ ಗುರು ಇರೋದು ಒಳ್ಳೆ ವಿಷಯ ಹೇಳ್ತೀವಿ, ಸ್ವಲ್ಪ ವಿಷಯದಲ್ಲಿ ಅನುಭವಿಸಿರ್ತೀರ. ತುಂಬಾ ವಿಷಯದಲ್ಲಿ ನೀವು ಕಷ್ಟನ ಬಿದ್ದಿದ್ದೀರ. ಯಾಕಂದ್ರೆ ಇಷ್ಟು ದಿವಸ ಅಷ್ಟಮ ಶನಿಯಲ್ಲಿ 2.5 ವರ್ಷವಾಗಿ ಕರ್ಕಾಟಕ ಯಾರು ಚೆನ್ನಾಗಿಲ್ಲ, ತುಂಬಾ ಹತ್ತಿರ್ತೀರ, ಮನೆ ಬಿಟ್ಟು ಹೋಗೋಣ ಅನ್ಕೊಂಡಿರ್ತೀರ. ಸೊ ಅಷ್ಟೊಂದು ಕಷ್ಟ ಬಿದ್ದಿರ್ತಾರ ಈ ಕರ್ಕಾಟಕ ರಾಶಿನವರು. ಆ ಕಷ್ಟದಲ್ಲಿನೂ ಸ್ವಲ್ಪ 1 ವರ್ಷವಾಗಿ ನೀವು ಒಳ್ಳೆ ಫಲ ಅನುಭವಿಸಿರ್ತೀರ. ಯಾಕೆ? ಈ ಗುರು ಗ್ರಹ 11ನೇ ಮನೆಯಲ್ಲಿ ಇದ್ದಿರೋ ಪೊಸಿಷನ್ ಅಂದ್ರೆ ಇದು ಈ ಒಳ್ಳೆ ಫಲಕ್ಕೆ ಕಾರಕ. ಯಾಕಂದ್ರೆ ಶನಿ ಮಹಾತ್ಮ ಅಷ್ಟಮ ಶನಿಯಲ್ಲಿ ಇಷ್ಟೊಂದು ಕಷ್ಟ ಮಾಡ್ಕೊಂಡಿದ್ರು ಬೇರೆ ಪ್ಲಾನೆಟ್ ಕೊಡೋದು ಒಂದು ಪಾಸಿಟಿವ್ ಪ್ಲಾನೆಟ್ ಅಂದ್ರೆ ಇಂಥ ಶುಭ ಪ್ಲಾನೆಟ್ಗಳು ಇರ್ತವೆ ನೋಡಿ ಸರ್. ಆ ಪ್ಲಾನೆಟ್ಗಳು ಕೊಡೋದು ಒಳ್ಳೆ ವಿಚಾರ. ತಾವು ಇದೆಲ್ಲ ಅನುಭವಿಸಿರ್ತೀರ. ಆದರೆ ಒಳ್ಳೇದೆಲ್ಲ ಮರ್ತಿರ್ತೀವಿ, ಕಷ್ಟ ಬಿದ್ದಿರೋದು ಮಾತ್ರ ಕಣ್ಮುಂದೆ ನಿಂತಿರ್ತವೆ. ಯಾಕಂದ್ರೆ ಅಷ್ಟಮ ಶನಿ ಅಂದ್ರೆ ಗೊತ್ತು, ಏನೇನು ವಿಷಯ ಕಳ್ಕೊಂಡಿದ್ದೀರಾ, ಎಷ್ಟು ಸರಿ ಹತ್ತಿದ್ದೀರಾ, ಎಷ್ಟೆಷ್ಟು ವಿಷಯದಲ್ಲಿ ನೀವು ಅನುಭವಿಸಿರ್ತೀರ. ಹಸ್ಬೆಂಡ್ ವೈಫ್ ರಿಲೇಷನ್ ಆಗಲಿ, ಮನೆಯಲ್ಲಿ ಬೇರೊಬ್ಬರ ವಿಷಯದಾಗಲಿ ತುಂಬಾ ಜನ ಕಳ್ಕೊಂಡಿರ್ಬೋದು. ರಿಲೇಷನ್ಸ್ ಕಳ್ಕೊಂಡಿರ್ತೀರ, ಬೇರೆ ಏನೋ ಆಗಿರ್ತವೆ, ಅದು ನಿಮ್ಗೆ ಗೊತ್ತಿರ್ತವೆ. ಆಗಿರೋದೆಲ್ಲ ಹೋಗ್ಲಿ. ಹೀಗೆ 2 ವಿಚಾರ ಚೆನ್ನಾಗಿರ್ತದೆ. ಅಷ್ಟಮ ಸ್ಥಾನದಲ್ಲಿರೋ ಶನಿ ಮಹಾತ್ಮ ಇವಾಗ ಭಾಗ್ಯಸ್ಥಾನಕ್ಕೆ ಹೋಗಿದ್ದಾರೆ. ಅದು ಸೆಪರೇಟ್ ವಿಡಿಯೋ ಮಾಡಿದೀವಿ ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್. ನಿಮ್ಮ ರಾಶಿಗೆ ಏನಿದೆ ನೋಡ್ಕೋಬಹುದು. ಹೀಗೆ ಅದೇ 11ನೇ ಮನೆಯಿಂದ ಗುರುಗ್ರಹ ಈಗ 12ನೇ ಮನೆಗೆ ಬರ್ತಾರೆ. 12ನೇ ಮನೆ ಅಂದ್ರೆ ಗೃಹಸ್ಥಾನ. ಗೊತ್ತಿರೋ ವಿಷಯ. ನೀವು ಇಷ್ಟು ದಿವಸ ಎಷ್ಟು ನೀವು ಅನ್ಕೊಂಡಿದ್ರು ಎಲ್ಲ ವಿರಿಯ ಮಾಡೋ ಸಿಚುವೇಶನ್ ಬರುತ್ತೆ. ಬಟ್ ಆದ್ರೆ ಗುರುಗ್ರಹ 12 ಬರೋದು ಶುಭ ವಿರಿಯಗಳು, ಶುಭ ವಿಷಯಕ್ಕೆ ಮಾಡ್ತೀರಾ. ಅನ್ನೆಸ ಸುಮ್ಮನೆ ವೇಸ್ಟ್ ಆಗೋದಿಲ್ಲ. ಸೊ ಅದು ಪಾಸಿಟಿವ್ ಪಾಯಿಂಟ್ ಅನ್ಕೋಬಹುದು. ಓಕೆ ಸರ್, ನಾವು ಕರ್ಕಾಟಕ ರಾಶಿನವ್ರಿಗೆ ಗುರು 12ನೇ ರಾಶಿಗೆ ಬಂದಿದ್ದಾರೆ. ಸ್ವಲ್ಪ ಪಾಸಿಟಿವ್ ವಿಷಯ ಏನಾಗ್ಬೋದು, ನೆಗೆಟಿವ್ ಏನು ವಿಷಯ ಆಗ್ಬೋದು ಅಂತ ಸ್ಟೆಪ್ ಬೈ ಫಸ್ಟ್ ಪಾಸಿಟಿವ್ ಮಾತಾಡೋಣ. ನೆಗೆಟಿವ್ ವಿಷಯ ಅಂದ್ರೆ ಅದು ಅಲರ್ಟ್ ತಗೊಳ್ಳಿ. ಯಾಕಂದ್ರೆ ಅದು ನೆಗೆಟಿವ್ ವಿಷಯನ ಹೇಳಕ್ಕಂತ ಅಲರ್ಟ್ ವಿಷಯ ಅಂತ ನಾನು ಹೇಳ್ತೀನಿ. ಅಲ್ಲಿ ಆ ವಿಷಯದಲ್ಲಿ ಪರ್ಟಿಕ್ಯುಲರ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕು ಅಷ್ಟೇ. ಹೀಗೆ ಶುಭ ವಿಷಯಗಳು ನೋಡೋಣ. 12ನೇ ಮನೆ ಮಿಥುನ ರಾಶಿಯ ಗುರು 3 ದೃಷ್ಟಿ ಇರ್ತವೆ. ಆ ಕೂತಿರೋ ಪ್ಲೇಸ್ ದೃಷ್ಟಿ ಒಳ್ಳೆ ಫಲ ಕೊಡುತ್ತವೆ. 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿ ಅಂತ ದೃಷ್ಟಿ ಈ ಕರ್ಕಾಟಕ ರಾಶಿಗೆ ಎಂತ ರಾಶಿಗೆ ಇರ್ತವೆ ಅಂದ್ರೆ ಈ ರಾಶಿಗೆ 4ನೇ ರಾಶಿ ತುಲಾ ರಾಶಿ, ಈ ರಾಶಿಗೆ 6ನೇ ರಾಶಿ ಧನುರ್ ರಾಶಿ, ಈ ರಾಶಿಗೆ 8ನೇ ರಾಶಿ ಕುಂಭ ರಾಶಿ. ಸೊ 4, 6, 8ನೇ ರಾಶಿಗೆಲ್ಲ ನೋಡ್ತಾ ಇರೋದು ಏನಪ್ಪ ಅಂದ್ರೆ 4ನೇ ರಾಶಿ ದೃಷ್ಟಿ ಏನ್ ಮಾಡ್ತದೆ, ಇಷ್ಟು ದಿವಸ ನಾ ಕಾರ್ ತಗೋಬೇಕು ಅನ್ಕೊಂಡಿದ್ದೆ, ಮನೆ ಕಟ್ಬೇಕು ಅನ್ಕೊಂಡಿದ್ದೆ, ಒಂದು ಲ್ಯಾಂಡ್ ತಗೋಬೇಕು ಅನ್ಕೊಂಡಿದ್ದೆ, ಆಗಲಿಲ್ಲ, ತಡೆ, ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ,
ಆಗಬಹುದು. ಅಂದ್ರೆ ಇದು ರೈಟ್ ಟೈಮ್, ಇದು ಆಗುತ್ತವೆ, ಇದು ಒಳ್ಳೆ ಫಲ, ನೀವು ಪ್ಲಾನ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೋದು. ಮನೆ ವಿಚಾರ, ಇವಾಗ ಕಾರ್ ಇರುತ್ತೆ ನೋಡಿ, ಯೂಸ್ ಮಾಡೋ ಕಾರ್ ಹಳೆ ಕಾರ್ ಆಗ್ಬಿಡುತ್ತೆ, ಹೊಸ ಕಾರ್ ಚೇಂಜ್ ಮಾಡೋ ಕ್ವಶನ್ಸ್ ಬರುತ್ತೆ. ಮೇನ್ಲಿ ಕಾರ್ ಗಾಡಿ, ಈ ಮನೆ ರೆನೋವೇಷನ್ ಶುರು ಮಾಡೋ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಸೊ ಅದು ಒಂದು ವಿಚಾರ. ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಫ್ಯಾಮಿಲಿಯಲ್ಲಿ ಅಂದ್ರೆ ಸ್ವಲ್ಪ ಈ ವಿಷಯದಲ್ಲಿ, ಮದುವೆ ಆಲ್ರೆಡಿ ಫಿಕ್ಸ್ ಆಗಿದ್ರೆ ಪರವಾಗಿಲ್ಲ, ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು, ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡೋ ವಿಷಯ ಒಳ್ಳೇದು. ಆಮೇಲೆ ಇಷ್ಟು ದಿವಸ ಮನೆ ದೇವ್ರಿಗೆ ನಾವು ಹೋಗಿಲ್ಲ ಸರ್, ಏನೋ ಒಂದು ಫಂಕ್ಷನ್ ಮಾಡಿದ್ವಿ, ದೇವಸ್ಥಾನ ಕರೆದಿ ಹೋಗೋಕ್ಕಾಗಿಲ್ಲ ಅಂದ್ರೆ ಇದು ರೈಟ್ ಟೈಮ್. ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರ್ತೀರಿ, ಒಳ್ಳೆ ವಿಷಯಗಳು ಯಾವುದೋ ಮನೆ ದೇವ್ರ ವಿಷಯದಲ್ಲಿ ಮುಂದೆ ನಿಂತ್ಕೊಂಡು ಮಾಡೋ ವಿಚಾರ ಕಂಡು ಬರುತ್ತವೆ. ಬಟ್ 4ನೇ ಮನೆಗೆ ಈ ದೃಷ್ಟಿ, ಗುರುದೃಷ್ಟಿ ಇರೋದು, ಇಷ್ಟು ದಿವಸ ನಿಮ್ಮ ತಾಯಿಗೆ ಏನೋ ತೊಂದರೆ ಬಂದಿರ್ತವೆ, ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ, ಹೆಲ್ತ್ ವಿಷಯ ಆಗಲಿ, ಇಲ್ಲ ನಿಮ್ಗೆ ಈ ಕರ್ಕಾಟಕ ರಾಶಿನವ್ರು ಮತ್ತೆ ಅವ್ರ ತಾಯಿಗೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರ್ತವೆ. ಇಂಥ ವಿಷಯ ಟೋಟಲ್ ಸಾಲ್ವ್ ಆಗ್ತದೆ. ತಾಯಿನವ್ರಿಗೆ ಹೆಲ್ತ್ ಇಶ್ಯೂ ಹೋಗಿ ಒಳ್ಳೆ ಪಾಸಿಟಿವ್ ಆಗಿ ಒಂದು ಕಾನ್ಫಿಡೆಂಟ್ ಆಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಇರ್ತವೆ. ಸೊ ಗಾಡಿ, ಲ್ಯಾಂಡ್, ಮನೆ ವಿಷಯದಲ್ಲಿ ನೀವು ಪ್ಲಾನ್ ಮಾಡ್ಕೋಬಹುದು. ಆಮೇಲೆ ಒಂಥರ ಏನಪ್ಪಾ, ನಮ್ಗೆ ಹೆಲ್ತ್ ಇಶ್ಯೂ ಏನಿದೆ ಅಂತ ಒಂಥರ ಭಯ ಇರ್ತದೆ ತುಂಬಾ ಜನಕ್ಕೆ. ದಶಾಭಕ್ತಿ ಸರಿ ಇಲ್ಲ ಅಂದ್ರೆ ಅಥವಾ ಬೇರೆ ವಿಷಯದಲ್ಲಿ ಇದ್ರೆ ಆ ಭಯ ಹೋಗ್ಬಿಟ್ಟು ಇವಾಗ ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ ಹೆಲ್ತ್ ವಿಷಯದಲ್ಲಿ. ಸೊ ತುಂಬಾ ಜನ ಫಾರಿನ್ ಹೋಗ್ಬೇಕು ಅನ್ಕೊಂಡಿದೀನಿ, ಕೆಲ್ಸಕ್ಕೆ ಓದ್ಬಿಟ್ಟು ರೆಡಿ ಆಗಿದ್ದೀನಿ, ಅಲ್ಲಿ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಥವಾ ನಾ ಕೆಲಸದ ಮೇಲೆ ಹೋಗ್ಬೇಕು, ವಿಸಾ ಸಿಕ್ಲಿಲ್ಲ ಅಂತ ಯಾರು ವೇಟ್ ಮಾಡ್ತಿರೋ ಅಂತವ್ರಿಗೆಲ್ಲ ವಿಸಾ ಸಿಕ್ಕ ಟೈಮ್ ತುಂಬಾ ಚೆನ್ನಾಗಿ ಕಂಡು ಬರ್ತವೆ, ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಈ 8ನೇ ಮನೆ ದೃಷ್ಟಿ ಏನಪ್ಪಾ ಅಂತಂದ್ರೆ, ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುತ್ತೆ, ದುಡ್ಡು ಆಗಲಿ, ಅನ್ಎಕ್ಸ್ಪೆಕ್ಟೆಡ್ ವೆಲ್ತ್ ಯಾವುದೋ ಒಂದು ಬರುತ್ತೆ ಸರ್. ನೀವು ಕಾಯ್ಕೊಂಡಿರ್ಬೋದು, ಇಲ್ಲ ನೀವು ಯಾವ್ದು ಎಕ್ಸ್ಪೆಕ್ಟ್ ಮಾಡಿದ್ರೂ ಅದು ಸಿಗ್ತವೆ, ಮಾಡಿಲ್ಲ ವಿಷಯ ನಡೆಯಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿ ಬರ್ತವೆ. ತುಂಬಾ ಜನ ಈ ಶೇರ್ ಅಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಕಳ್ಕೊಂಡಿರ್ತಾರೆ, ಅದೇನೋ ಒಂಥರ ಹುಚ್ಚು ಅಂತ. ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಪಾಸಿಟಿವ್ ಸೈಡ್ ಮಾಡ್ಕೋಬಹುದು. ಈ ಇನ್ಶೂರೆನ್ಸ್ ವಿಷಯದಾಗಲಿ, ಶೇರ್ ವಿಷಯದಾಗಲಿ, ಸಿಪ್ ಗಿಪ್ ಏನೋ ಮಾಡ್ತಾರೆ ನೋಡಿ, ಕ್ರಿಪ್ಟೋ ಕರೆನ್ಸಿ ಅಂತ ವಿಷಯದೆಲ್ಲ ಪಾಸಿಟಿವ್ ಆಗಿ ಸೈನ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಬಟ್ ಆದ್ರೂ ಎಲ್ಲಾ ಟೈಮ್ ಒಂದೇ ತರ ಇರೋದಿಲ್ಲ. ಯಾಕೆ ಗುರು ಪ್ಲಾನೆಟ್ 1 ವರ್ಷ ಇದ್ರು ಎವ್ರಿ ತಿಂಗಳಿಗೆ ಡಿಗ್ರಿಲಿ ಚೇಂಜ್ ಮಾಡ್ಕೊಂಡ್ ಬರ್ತಾರೆ, ಅದು ತಕ್ಕನವಾಗಿ ಇರುತ್ತೆ. ಈ ಶೇರ್ ವಿಷಯ ಆಗಲಿ ಸ್ವಲ್ಪ ಅಲರ್ಟ್ ಇರ್ಬೇಕು. ನಾವೇನೋ ಹೇಳ್ಬಿಟ್ಟಿವಿ ಅಂತ ನಾವು ಇದು ಮಾಡ್ಕೊಳ್ಳೋದು ಆಗಲ್ಲ. ಆ ಟೈಮ್ ನೋಡ್ಕೊಂಡು ಪ್ಲಾನ್ ಮಾಡ್ಬೇಕು. ಬೇಕಾದ್ರೆ ಅಸ್ಟ್ರಾಲಜಿ ಅಡ್ವೈಸ್ ತಗೊಂಡು ಮುಂದುವರಿಸಬಹುದು. ತುಂಬಾ ಜನ ಮನೆ ಕಟ್ಟಿರ್ತಾರೆ, ಅರ್ಧದಲ್ಲಿ ನಿಂತು ಹೋಗಿರ್ತವೆ, ಏನೋ ಲೋನ್ ಸಿಕ್ಕಿಲ್ಲ, ಇಲ್ಲ ಪಕ್ಕದ ನೇಬರ್ಸ್ ಪ್ರಾಬ್ಲಮ್, ಬೇರೆನೋ ತೊಂದರೆ, ಟೈಮ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಅರ್ಧ ನಿಲ್ಸಿರ್ತಾರೆ ಮನೆ. ಅಂತ ಮನೆಯೆಲ್ಲ ಕಟ್ಟಿ ಮುಗಿಸ್ಬಿಟ್ಟು ಅವ್ರು ಗೃಹ ಪ್ರವೇಶ ಮಾಡ್ಬೋದು. ಫಾರಿನ್ ಲೈಫ್ ನಾವು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನೀಟಾಗಿ ಫಾರಿನ್ ಲೈಫ್ ಆಗಲಿ ಅಥವಾ ಅದರ್ ಸ್ಟೇಟ್, ಅದರ್ ಸಿಟಿ ನಾವು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀನಿ ಸರ್ ಅಂದ್ರೆ ನೀವು ಪ್ಲಾನ್ ಮಾಡ್ಕೋಬಹುದು, ಒಳ್ಳೆ ಚೆನ್ನಾಗಿ ಆಗ್ಬರ್ತವೆ. ನಾವು ವರ್ಕ್ ಎಂಪ್ಲಾಯಿ, ನಮಗೇನು ಹೇಳ್ತೀರ ಅಂದ್ರೆ ಒಳ್ಳೆ ಸಂಬಳ, ಸ್ಯಾಲ್ರಿ ಹೈಕ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಅದೇ ತರ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ, ಅದು ಸೇರಿಸ್ಬಿಟ್ಟು ಮಾಡಿದ್ರೆ ನಿಮ್ಗೆ ಮರ್ಯಾದೆ ಬರುತ್ತವೆ. ಸೊ ಇದೆಲ್ಲ ಒಂಥರ ಪಾಸಿಟಿವ್ ವಿಷಯಗಳು ನಾವು ನೋಡ್ಕೋಬಹುದು. ಸ್ವಲ್ಪ ಮಿಕ್ಸ್ಡ್ ಅಲರ್ಟ್ ಯಾವ್ದು ಇರ್ಬೇಕು ಅಂತ ವಿಷಯದಂದ್ರೆ, 11ನೇ ಮನೆ ಇಷ್ಟು ದಿವಸ ಆಯ್ತು ಒಳ್ಳೆ ಲಾಭ, ಒಳ್ಳೆ ಫಲ ಕೊಟ್ಟ ಗುರು ಪ್ಲಾನೆಟ್ ಇವಾಗ 12ನೇ ಮನೆಗೆ ಬರೋದು. ಎಲ್ಲಾ ವಿಷಯದಲ್ಲಿಯೂ ಇಷ್ಟು ದಿವಸ ಲಾಭ ಕೊಟ್ಟಿರೋದು ಪ್ಲಾನೆಟ್ 12ನೇ ಬರುವಾಗ ಖರ್ಚುಗಳು ಕೊಡ್ತವೆ, ಬೇರೆ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತವೆ. ಅದಕ್ಕೆ ಸ್ವಲ್ಪ ಎಲ್ಲಾ ವಿಷಯ, ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ನಿಧಾನವಾಗಿ 1 ಸಾರಿಗೆ 4 ಸಾರಿ ಯೋಚನೆ ಮಾಡ್ಬಿಟ್ಟು ಪ್ಲಾನ್ ಮಾಡಿ ಸರ್. ಇದು ಒಂದು ಅಲರ್ಟ್ ಪಾಯಿಂಟ್. ಆಮೇಲೆ 7ನೇ ದೃಷ್ಟಿ 6ನೇ ಮನೆಗೆ ಇರೋದು ಏನಾಗ್ತಂದ್ರೆ, ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬರುತ್ತವೆ. ನಾ ಅಲ್ಲಿ ಹೇಳಿದೆ ಅನ್ಎಕ್ಸ್ಪೆಕ್ಟೆಡ್ ಲಾಭ ಬರ್ತಾನೆ ಇರುತ್ತೆ, ಬಟ್ ಅದೇ ತರ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬರುತ್ತೆ. ಯಾವ್ದು ಪ್ಲಾನ್ ಮಾಡಿದ್ರು ಆ ವಿಷಯದಲ್ಲಿ ಖರ್ಚುಗಳು ಬರುತ್ತೆ. ಸಡನ್ ಆಗಿ ಗಾಡಿ ವಿಷಯ ಆಗಲಿ ಅಥವಾ ಬೇರೆ ಏನಾದ್ರು ವಿಷಯ ಆಗಲಿ ಖರ್ಚು ಮಾಡೋ ಸಿಚುವೇಶನ್ ಜಾಸ್ತಿ ಬರ್ತವೆ. ಅದೇ ತರ 2ನೇ ರಾಶಿನಲ್ಲಿ 2 ದಿವಸದಲ್ಲಿ 3 ದಿವಸದಲ್ಲಿ ಕೇತು ಗ್ರಹ 2ನೇ ಮನೆಗೆ ಬರೋದು ಏನಪ್ಪ ಅಂದ್ರೆ, ಒಂಥರ ನಿಮ್ಮ ಮಾತು ತೊಳ್ಳಿ ಫೈರ್ ಮಾಡಿರ್ತಾರೆ ಇರ್ತವೆ. ನೀವೇನು ಹೇಳಿದ್ರು ಅದೇನೋ ಒಂದು ನಡೀತದೆ. ಸೊ ಕುಟುಂಬ ವಿಷಯದಲ್ಲಿ ಬಿ ಕೇರ್ಫುಲ್ ಇರಬೇಕು.
ಕುಟುಂಬ ವಿಷಯದಲ್ಲಿ ಮಾತು ಕೊಡೋದಾಗ್ಲಿ, ಯಾರಿಗೂ ನೆಗೆಟಿವ್ ಮಾತಾಡಬಾರ್ದು. ಸ್ವಲ್ಪ ಜನ ಏನೋ ಒಂಥರ ಕರ್ಸ್ ಮಾಡಬಾರ್ದು. ಆ ವಿಷಯ ಕೇತು ಬರೋದು ಒಂಥರ ತುಂಬ ಪವರ್ಫುಲ್ ಅದು. ಅದು ಸ್ವಲ್ಪ ಯಾವಕ್ಕೂ ಏನೋ ಬೈಕ್ಬೇಕಾದ್ರೂ ಸ್ವಲ್ಪ ಒಳ್ಳೆ ಮಾತು ಯೂಸ್ ಮಾಡೋಕೆ ನೋಡ್ಬೇಕು. ಆದಷ್ಟು ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡೋಕೆ ಹೋಗಬೇಡಿ. ಸೊ ನಮ್ಮ ಖರ್ಚಿಗೆಲ್ಲ ಇದೆಲ್ಲ ಏನಿದೆ ಸರ್, ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಜನಕ್ಕೆ ಈ ಖರ್ಚಿಗಳು ಹಿಂಗೆ ಆಗ್ತವೆ. ಸ್ವಲ್ಪ ಜನಕ್ಕೆ ಫುಡ್ ಡೊನೇಟ್ ಮಾಡಿ. ಆ ಡೊನೇಟ್ ಮಾಡೋದು ಸ್ವಲ್ಪ ಈ ಖರ್ಚುಗಳು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಸೊ ಅದನ್ನು ಮಾಡ್ಕೋಬೋದು. ಆ ತಂದೆ ಏನಾಯ್ತಂದ್ರೆ ಅವ್ರು ಸ್ವಲ್ಪ ಹೆಲ್ತ್ ಇಶ್ಯೂ ಬರ್ಬೋದು, ಅವ್ರಿಗೆ ಸ್ವಲ್ಪ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಬರುತ್ತೆ, ಏನು ಮಂಡಿ ನೋವು ಅದೆಲ್ಲ ವಿಷಯಗಳು ಬರುತ್ತೆ. ಸೊ ಅದು ಒಂದು ಖರ್ಚುಗಳು ಇರ್ತವೆ ಸರ್, ಅದು ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಸ್ಟೂಡೆಂಟ್ ಏನು ಸರ್ ಮಾಡೋದು ಅಂದರೆ, ಈ 12ನೇ ಮನೆಯಲ್ಲಿ ಗುರು ಇರೋದು, ಸ್ಟಡಿ ವಿಷಯದಲ್ಲಾಗಲಿ ಸ್ವಲ್ಪ ಗಮನ ಜಾಸ್ತಿ ಬೇಕಾಗ್ತವೆ. ಅದು ಅಷ್ಟೊಂದು ಸಪೋರ್ಟ್ ಹೇಳ್ಕೊಳಕ್ಕಾಗಲ್ಲ. ಒಂದ್ಸರಿ 4 ಸಲ ಓದಬೇಕು, ಓದಿರೋದೇ ರೀಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಸ್ಟಡಿ ವಿಷಯದಲ್ಲಿ ಅಷ್ಟೊಂದು ಪಾಸಿಟಿವ್ ಹೇಳೋಕ್ಕಾಗೋದಿಲ್ಲ. ಅರ್ಜೆಂಟಾಗಿ ಏನೋ ಫಾರಿನ್ ಹೋಗ್ಬಿಟ್ಟು ಏನೋ ಸೆಟ್ಲ್ ಆಗ್ಬಿಡ್ತೀವಿ ಸರ್ ಹಂಗಂಗೆ, ಅದೆಲ್ಲ ಸ್ವಲ್ಪ ಅರ್ಜೆಂಟ್ ಬಿದ್ದು ಬಾಳ್ಬೇಡಿ. ಸ್ವಲ್ಪ ಯೋಚನೆ ಮಾಡಿ ಬೇರೆ ಒಬ್ಬರ ಕನ್ಸಲ್ಟಿಂಗ್ ತೊಗೊಂಡು ಆ ಕಂಟ್ರಿ ಯಾವ ಥರ ಇದೆಯೇ, ಅದು ಯಾವ ಥರ ಪ್ರೊಸೀಜರಲ್ಲಿ ಇದೆಯೇ, ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ ಬೇರೊಬ್ಬರ ಅಡ್ವೈಸ್ ತೊಗೊಂಡು ಮುಂದುವರೆದು ಉತ್ತಮ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಡಿ. ನೈಟಲ್ಲಿ ನಿದ್ದೆ ಬರೋದಿಲ್ಲ. ಆ ವಿಷಯ ಸ್ವಲ್ಪ ಕೇರ್ಫುಲ್ ತಗೋಬೇಕು. ಮಾತಿನ ವಿಷಯದಲ್ಲಿ ಕೇರ್ಫುಲ್ ಇರಬೇಕು. ಏನೋ ಒಂದು ಮಾತು ಆಮೇಲೆ ಮಾತು ಕೊಟ್ಬಿಟ್ರೆ ಅದೊಂದು ಇಲ್ಲೇ ಹೋಗ್ಬಿಡುತ್ತೆ. ಸೊ ಇಂಥ ವಿಷಯಗಳು ಇದೆಲ್ಲ ಅಲರ್ಟ್ ಇರೋ ಪಾಯಿಂಟ್ಗಳು. ಇದಕ್ಕೇನು ಮಾಡಬೇಕಂದ್ರೆ, ಸ್ವಲ್ಪ ಸೋಮವಾರ ಅಥವಾ ಗುರುವಾರ ದಿವಸದಲ್ಲಿ ಅಮ್ಮವ್ರ ದೇವಸ್ಥಾನದಲ್ಲಿ ಒಂದು ವೀಕ್ಲಿ ಪ್ರೇಯರ್ ಕಂಟಿನ್ಯೂ ಮಾಡೋದು ಉತ್ತಮ. ಸೊ ಇದು ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದು. ಸ್ವಲ್ಪ ಇಂಥ ತೊಂದರೆಗಳಿಂದ ಸ್ವಲ್ಪ ಆಚೆ ಬರಬಹುದು ಅಂತ ಅನ್ಕೋಬೋದು. ಅದೇ ಬಿಟ್ಟರೆ 9ನೇ ಮನೆಯಲ್ಲಿ ಶನಿ ಮಹಾತ್ಮ ಸ್ವಲ್ಪ ಸಪೋರ್ಟ್ ಇರ್ತವೆ, ಅಷ್ಟೇನು ವರಿ ಮಾಡ್ಕೋಬೇಕಾಗಿಲ್ಲ. ಆದ್ರೂ ಇಂಥ ಪ್ರೊಸೀಜರ್ ನಾವೇನು ಅಲರ್ಟ್ನೆಸ್ ಹೇಳಿದ್ದೀವೋ ಫಾಲೋ ಅಪ್ ಮಾಡಿ ಸರ್. ಬರೋ ವಿಷಯ ಪಾಸಿಟಿವ್ ವಿಷಯದ ಆಟೋಮೆಟಿಕ್ ನಡೀತವೆ, ಯಾಕಂದ್ರೆ ಮರ್ತು ಬಿಡ್ತಾರೆ ಪಾಸಿಟಿವ್ ವಿಷಯನ ಹೇಳಿರೋದಲ್ಲ. ಆದರೆ ಈ ನೆಗೆಟಿವ್ ವಿಷಯಗಳನ್ನ ಜ್ಞಾಪಕ ಇಟ್ಕೊಳ್ಳೋಕೆ ಚಾನ್ಸಸ್ ಇರ್ತವೆ. ಸೊ ಪ್ಲ್ಯಾನ್ ಮಾಡಿ ಈ ಥರ ಮಾಡಿಕೊಂಡು ಲೈಫ್ ಮುಂದುವರಿಸಿ ಒಳ್ಳೆ ಆಗುತ್ತೆ ಹೇಳ್ಬಿಟ್ಟು ಒಂದ್ಸಾರಿ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನಾವು ಹಾಕೋ ವಿಡಿಯೋ ಇಮಿಡಿಯೇಟಾಗಿ ಬರುತ್ತೆ. ಸ್ವಲ್ಪ ಕಮೆಂಟ್ಸು ಮಾಡಿ, ಪರವಾಗಿಲ್ಲ, ಲೈಕ್ ಮಾಡಿ ಆ ಥರ. ಸೊ ಇದು ನಮ್ಗೆ ಒಂದು ಸಪೋರ್ಟಿವ್ ಮೋಟಿವೇಶನಲ್ ಆಗಿ ಫರ್ದರ್ ವಿಡಿಯೋಸ್ ಹಾಕೋಕ್ಕೆ ಸಪೋರ್ಟ್ ಮಾಡ್ತವೆ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮಸ್ಕಾರ ನೀಡಿ ವಿಡಿಯೋ ಮುಗಿಸ್ತಾ ಇರ್ತೀವಿ. ನಮಸ್ಕಾರ.